ಭಾರತ ಮತ್ತು ಪಾಕಿಸ್ತಾನ ನಡುವಿನ ಗಡಿ ಗಡಿ ನಿಯಂತ್ರಣ ರೇಖೆಯ ಬಳಿ ನಾವೀಗ ಇದ್ದೀವಿ. ನೋಡಿ, ಇಲ್ಲಿ ಈ ಗಡಿ ನಿಯಂತ್ರಣ ರೇಖೆಯ ಬಳಿ ನಿನ್ನೆ ರಾತ್ರಿಯೂ ಕೂಡ ಅಪ್ರಚೋದಿತ ಗುಂಡಿನ ದಾಳಿಯನ್ನ ಪಾಕಿಸ್ತಾನದ ಸೇನೆ ಮಾಡಿತ್ತು. ಹೀಗಾಗಿ ಇಲ್ಲಿರುವಂತ ಕೆಲವು ಮನೆಗಳೆಲ್ಲವೂ ಕೂಡ ಈಗ ನಿರಂತರವಾಗಿ ಕದನ ವಿರಾಮ ಉಲ್ಲಂಘಿಸಿ ಪಾಕಿಸ್ತಾನ ದಾಳಿ ಮಾಡ್ತಾ ಇರೋದ್ರಿಂದಾಗಿ ಮನೆಗಳೆಲ್ಲವೂ ಕೂಡ ಈಗ ಲಾಕ್ ಮಾಡಿಕೊಂಡು ಮನೆಗಳಿಗೆ ಬೀಗ ಹಾಕಿ ಅವರೆಲ್ಲರೂ ಕೂಡ ಬೇರೆ ಬೇರೆ ಕಡೆಗೆ ಹೋಗಿರೋದನ್ನ ತಾವಿಲ್ಲಿ ನೋಡ್ತಾ ಇದ್ದೀರಿ. ಮನೆಗಳಿಗೆಲ್ಲ ಲಾಕ್ ಮಾಡಿದ್ದಾರೆ. ಈ ಗಡಿ ನಿಯಂತ್ರಣ ರೇಖೆಯ ಬಳಿ ಇರುವಂತ ಮನೆಗಳಿವೆಲ್ಲವೂ ಕೂಡ ಭಾರತದ LOC ಲೈನ್ ಆಫ್ ಕಂಟ್ರೋಲ್ ಎಲ್ಲಿ ಕೇಳಿದ್ರೆ ನೋಡಿ, ಅಲ್ಲಿ ಕಾಣಿಸ್ತಾ ಇರುವಂತ ಸರಿಗೆಗಳಿದೆಯಲ್ಲ, ಅದು ಲೈನ್ ಆಫ್ ಕಂಟ್ರೋಲ್ನ ಜಾಗಗಳದು. ಅಲ್ಲಿ ನೋಡಿ, ಲೈನ್ ಆಫ್ ಕಂಟ್ರೋಲ್. ಆ ಕಡೆ ಹೋದ್ರೆ POK ಪಾಕ್ ಆಕ್ಯುಪೈಡ್ ಕಾಶ್ಮೀರ. ಆ ಕಡೆ ಆ ಒಂದು ಗಡಿ ಇದೆಯಲ್ಲ, ಗಡಿಯ ಆ ಕಡೆಗಿರೋದು POK ಪಾಕ್ ಆಕ್ಯುಪೈಡ್ ಕಾಶ್ಮೀರ, ಈ ಕಡೆಗಿರೋದು ಭಾರತದ ಭೂಭಾಗ. ಎಲ್ಲವೂ ಕೂಡ ಕಾಶ್ಮೀರದ ಈ ಒಂದು ಮುಕುಟ, ಭಾರತದ ಮುಕುಟ ಕಾಶ್ಮೀರ. ಈ ಕಾಶ್ಮೀರ ಭಾರತದ ಗಡಿ ಇದೆಯಲ್ಲ, ಅದೇ ಲೈನ್ ಆಫ್ ಕಂಟ್ರೋಲ್. ಅಲ್ಲಿ ನೀವು ಗಮನಿಸ್ತಾ ಇದ್ದೀರಲ್ಲ, ಇದೇನೆ. ಆ ಕಡೆ ಇರೋದು ಪಾಕಿಸ್ತಾನ, ಈ ಕಡೆ ಇರೋದು ಭಾರತ. ಇದು ಈ ಈ ಒಂದು ಗಡಿಯ ಕಟ್ಟ ಕಡೆಯ ಗ್ರಾಮ. ಇದು ಇಲ್ಲಿ ಕಾಣಿಸ್ತಾ ಇರೋದು ಕಟ್ಟ ಕಡೆಯ ಗ್ರಾಮ. ಭಾರತದ ಲೈನ್ ಆಫ್ ಕಂಟ್ರೋಲ್ನ ಈ ಭಾಗದ ಕಟ್ಟ ಕಡೆಯ ಗ್ರಾಮ. ಆ ಕಡೆ ಇರೋದು ಪಾಕಿಸ್ತಾನ. ಪಾಕಿಸ್ತಾನ ಅಂತ ಹೇಳಿದ್ರೆ POK ಪಾಕ್ ಆಕ್ಯುಪೈಡ್ ಕಾಶ್ಮೀರದ ಭಾಗ. ಅದೆಲ್ಲವೂ ಕೂಡ ಅಲ್ಲಿ ಮನೆಗಳೆಲ್ಲ ಕಾಣಿಸ್ತಾ ಇದೆಯಲ್ಲ, ಅದೆಲ್ಲವೂ ಕೂಡ ಪಾಕ್ ಆಕ್ಯುಪೈಡ್ ಕಾಶ್ಮೀರ. ರಾತ್ರಿ ಹೊತ್ತಿಗೆ ಆ ಗಡಿಯಲ್ಲಿ ನಿನ್ನೆ ರಾತ್ರಿಯೂ ಕೂಡ ಇಲ್ಲಿ ಫೈರಿಂಗ್ ಆಗಿತ್ತು ಅನ್ನೋದ್ರ ಬಗ್ಗೆ ಇಲ್ಲಿನ ಸ್ಥಳೀಯರು ಹೇಳ್ತಾ ಇದ್ದಾರೆ. ಕೆಲವು ಮನೆಗಳಲ್ಲಿರುವಂತಹ ಜನರು ಮನೆಗಳನ್ನ ಖಾಲಿ ಮಾಡಿ ಬೇರೆ ಬೇರೆ ಕಡೆಗೆ ಹೋಗಿದ್ದಾರೆ. ಇಲ್ಲಿ ರಾತ್ರಿ ಹೊತ್ತಿಗೆ ಗುಂಡಿನ ಸದ್ದು ಕೇಳಿಸುತ್ತೆ. ಪಾಕಿಸ್ತಾನದ ಆರ್ಮಿ ಇಲ್ಲಿ ಅಪ್ರಚೋದಿತ ಗುಂಡಿನ ದಾಳಿಯನ್ನು ಮಾಡುತ್ತೆ. ಸುಮಾರು 12 ದಿನ ಆಗಿದೆ. 12 ದಿನದಿಂದಲೂ ಕೂಡ ಇಲ್ಲಿ ನಿರಂತರವಾಗಿ ಗುಂಡಿನ ದಾಳಿಯಾಗುತ್ತೆ. ಭಾರತ ಸೇನೆಯು ಕೂಡ ಅದಕ್ಕೆ ಪ್ರತಿಯಾಗಿ ಗುಂಡಿನ ದಾಳಿಯನ್ನು ಮಾಡುತ್ತೆ. ಈ ಸಮಯದಲ್ಲಿ ಯಾವುದೇ ಹಾನಿ ಆಗದೇ ಇದ್ರೂ ಕೂಡ ಅಲ್ಲಿ ನಿರಂತರವಾಗಿ ದಾಳಿ ಆಗ್ತಾ ಇರೋದು ಮಾತ್ರ ಒಂದು ರೀತಿಯಲ್ಲಿ ಆತಂಕದ ವಾತಾವರಣ ಇಲ್ಲಿನವರಿಗೆ ಸೃಷ್ಟಿಯಾಗಿದೆ. ಹೀಗಾಗಿ ಭಾರತ ಎಚ್ಚರಿಕೆಯನ್ನು ಕೂಡ ಪಾಕಿಸ್ತಾನದ ಸೇನೆಗೆ ಕೊಟ್ಟಿದೆ. ಆ ನಿಟ್ಟಿನಲ್ಲಿ ಈಗ ಇಲ್ಲಿರುವಂತ ಗಡಿ ನಿಯಂತ್ರಣ ರೇಖೆಯ ಬಳಿ ಇರುವಂತ BSFನ ಯೋಧರು, ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ನ ಯೋಧರು ಈಗ ಕಣ್ಗಾವಲಿಟ್ಟು ಎಲ್ಲವನ್ನು ಕೂಡ ಇಲ್ಲೇ ಇದ್ದು ಕಾಯ್ತಾ ಇದ್ದಾರೆ. ಸದ್ಯಕ್ಕೆ ಇದು LOCಯ ಬಳಿ ಕಂಡು ಬರ್ತಾ ಇರುವಂತ ಚಿತ್ರಣ ಇದು. ಜನ ಅಂತೂ ಒಂದು ರೀತಿಯಲ್ಲಿ ಆತಂಕದಲ್ಲಿದ್ದಾರೆ. ಭಾರತ ಈ ಕದನ ವಿರಾಮವನ್ನು ಉಲ್ಲಂಘನೆ ಮಾಡ್ತಾ ಇರುವ ಪಾಕಿಸ್ತಾನದ ವಿರುದ್ಧ ಯಾವುದೇ ಕ್ಷಣದಲ್ಲಿ ಬೇಕಾದರೂ ದಾಳಿ ಮಾಡಿ ಅಲ್ಲಿರುವಂತ ನೆಲೆಗಳನ್ನ ಧ್ವಂಸ ಮಾಡುವಂತ ಸಾಧ್ಯತೆಯೂ ಕೂಡ ಇದೆ. ರಿಪಬ್ಲಿಕ್ ಕನ್ನಡ ಈ ಸ್ಥಳದಲ್ಲಿ ಇದ್ದು ನಿರಂತರವಾಗಿ ದಾಳಿ ಆಗ್ತಾ ಇರುವಂತ LOC ಇದೆಯಲ್ಲ, ಲೈನ್ ಆಫ್ ಕಂಟ್ರೋಲ್, ಭಾರತದ ಗಡಿ ಭಾಗ, ಅಲ್ಲಿ ಈಗ ನಿಮಗೆ ಸಂಪೂರ್ಣವಾದಂಥ ಮಾಹಿತಿಯನ್ನು ಕೊಡುವಂಥ ಚಿತ್ರಣವನ್ನು ನಾವು ಮಾಡ್ತಾ ಇದ್ದೀವಿ. ಈ ಮನೆ ಖಾಲಿ ಮಾಡಿದ್ದಾರೆ, ಈ ಮನೆಯಲ್ಲಿದ್ದಾರೆ, ಅಲ್ಲೊಂದು ಬಂಕರ್ ಇದೆ. ಫೈರಿಂಗ್ ಆದಾಗ ಆ ಬಂಕರ್ನಲ್ಲಿ ಹೋಗಿ ಅವರು ಅಡಗೆ ಕುಳಿತುಕೊಳ್ತಾರೆ. ಆ ಮೂಲಕ ಅವರು ತಮ್ಮನ್ನು ತಾವು ರಕ್ಷಣೆ ಮಾಡ್ಕೊಳ್ತಾರೆ. ಭಾರತ ಇದೆಲ್ಲದಕ್ಕೂ ಕೂಡ ಒಂದು ಫುಲ್ ಸ್ಟಾಪ್ ಇಡುವಂಥ ಕಾಲ ಈಗ ಹತ್ತಿರ ಬಂದಿದೆ. ಅದು ಏನು ಎತ್ತ ಅನ್ನೋದ್ರ ಬಗ್ಗೆ ಕಾದು ನೋಡಬೇಕಾಗಿದೆ. ಕ್ಯಾಮ್ರಾ ಪರ್ಸನ್ ಲಕ್ಷ್ಮೀಪುತ್ರ ಜೊತೆಗೆ ನಾನು ರಂಜಿತ್ ಶಿರ್ಯಾರ್, ರಿಪಬ್ಲಿಕ್ ಕನ್ನಡದಿಂದ ಕಾಶ್ಮೀರದಲ್ಲಿ. ನಮಸ್ಕಾರ. ಭಾರತ ಮತ್ತು ಪಾಕಿಸ್ತಾನ ನಡುವಿನ ಗಡಿ ನಿಯಂತ್ರಣ ರೇಖೆಯ ಬಳಿ ನಾವೀಗ ಇದ್ದೀವಿ. ನೋಡಿ, ಇಲ್ಲಿ ಈ ಗಡಿ ನಿಯಂತ್ರಣ ರೇಖೆಯ ಬಳಿ ನಿನ್ನೆ ರಾತ್ರಿಯೂ ಕೂಡ ಅಪ್ರಚೋದಿತ ಗುಂಡಿನ ದಾಳಿಯನ್ನ ಪಾಕಿಸ್ತಾನದ ಸೇನೆ ಮಾಡಿತ್ತು. ಹೀಗಾಗಿ ಇಲ್ಲಿರುವಂತ ಕೆಲವು ಮನೆಗಳೆಲ್ಲವೂ ಕೂಡ ಈಗ ನಿರಂತರವಾಗಿ ಕದನ ವಿರಾಮ ಉಲ್ಲಂಘಿಸಿ ಪಾಕಿಸ್ತಾನ ದಾಳಿ ಮಾಡ್ತಾ ಇರೋದ್ರಿಂದಾಗಿ ಮನೆಗಳೆಲ್ಲವೂ ಕೂಡ ಈಗ ಲಾಕ್ ಮಾಡಿಕೊಂಡು ಮನೆಗಳಿಗೆ ಬೀಗ ಹಾಕಿ ಅವರೆಲ್ಲರೂ ಕೂಡ ಬೇರೆ ಬೇರೆ ಕಡೆಗೆ ಹೋಗಿರೋದನ್ನ ತಾವಿಲ್ಲಿ ನೋಡ್ತಾ ಇದ್ದೀರಿ. ಮನೆಗಳಿಗೆಲ್ಲ ಲಾಕ್ ಮಾಡಿದ್ದಾರೆ. ಈ ಗಡಿ ನಿಯಂತ್ರಣ ರೇಖೆಯ ಬಳಿ ಇರುವಂತ ಮನೆಗಳಿವೆಲ್ಲವೂ ಕೂಡ ಭಾರತದ LOC ಲೈನ್ ಆಫ್ ಕಂಟ್ರೋಲ್ ಎಲ್ಲಿ ಕೇಳಿದ್ರೆ ನೋಡಿ, ಅಲ್ಲಿ ಕಾಣಿಸ್ತಾ ಇರುವಂತ ಸರಿಗೆಗಳಿದೆಯಲ್ಲ, ಅದು ಲೈನ್ ಆಫ್ ಕಂಟ್ರೋಲ್ನ ಜಾಗಗಳದು. ಅಲ್ಲಿ ನೋಡಿ, ಲೈನ್ ಆಫ್ ಕಂಟ್ರೋಲ್. ಆ ಕಡೆ ಹೋದ್ರೆ POK ಪಾಕ್ ಆಕ್ಯುಪೈಡ್ ಕಾಶ್ಮೀರ. ಆ ಕಡೆ ಆ ಒಂದು ಗಡಿ ಇದೆಯಲ್ಲ, ಗಡಿಯ ಆ ಕಡೆಗಿರೋದು POK ಪಾಕ್ ಆಕ್ಯುಪೈಡ್ ಕಾಶ್ಮೀರ, ಈ ಕಡೆಗಿರೋದು ಭಾರತದ ಭೂಭಾಗ. ಎಲ್ಲವೂ ಕೂಡ ಕಾಶ್ಮೀರದ ಈ ಒಂದು ಮುಕುಟ, ಭಾರತದ ಮುಕುಟ ಕಾಶ್ಮೀರ. ಈ ಕಾಶ್ಮೀರ ಭಾರತದ ಗಡಿ ಇದೆಯಲ್ಲ, ಅದೇ ಲೈನ್ ಆಫ್ ಕಂಟ್ರೋಲ್. ಅಲ್ಲಿ ನೀವು ಗಮನಿಸ್ತಾ ಇದ್ದೀರಲ್ಲ, ಇದೇನೆ. ಆ ಕಡೆ ಇರೋದು ಪಾಕಿಸ್ತಾನ, ಈ ಕಡೆ ಇರೋದು ಭಾರತ. ಇದು ಈ ಒಂದು ಗಡಿಯ ಕಟ್ಟ ಕಡೆಯ ಗ್ರಾಮ. ಇದು ಇಲ್ಲಿ ಕಾಣಿಸ್ತಾ ಇರೋದು ಕಟ್ಟ ಕಡೆಯ ಗ್ರಾಮ. ಭಾರತದ ಲೈನ್ ಆಫ್ ಕಂಟ್ರೋಲ್ನ ಈ ಭಾಗದ ಕಟ್ಟ ಕಡೆಯ ಗ್ರಾಮ. ಆ ಕಡೆ ಇರೋದು ಪಾಕಿಸ್ತಾನ. ಪಾಕಿಸ್ತಾನ ಅಂತ ಹೇಳಿದ್ರೆ POK ಪಾಕ್ ಆಕ್ಯುಪೈಡ್ ಕಾಶ್ಮೀರದ ಭಾಗ. ಅದೆಲ್ಲವೂ ಕೂಡ ಅಲ್ಲಿ ಮನೆಗಳೆಲ್ಲ ಕಾಣಿಸ್ತಾ ಇದೆಯಲ್ಲ, ಅದೆಲ್ಲವೂ ಕೂಡ ಪಾಕ್ ಆಕ್ಯುಪೈಡ್ ಕಾಶ್ಮೀರ. ರಾತ್ರಿ ಹೊತ್ತಿಗೆ ಆ ಗಡಿಯಲ್ಲಿ ನಿನ್ನೆ ರಾತ್ರಿಯೂ ಕೂಡ ಇಲ್ಲಿ ಫೈರಿಂಗ್ ಆಗಿತ್ತು ಅನ್ನೋದ್ರ ಬಗ್ಗೆ ಇಲ್ಲಿನ ಸ್ಥಳೀಯರು ಹೇಳ್ತಾ ಇದ್ದಾರೆ. ಕೆಲವು ಮನೆಗಳಲ್ಲಿರುವಂತಹ ಜನರು ಮನೆಗಳನ್ನ ಖಾಲಿ ಮಾಡಿ ಬೇರೆ ಬೇರೆ ಕಡೆಗೆ ಹೋಗಿದ್ದಾರೆ.
ಇಲ್ಲಿ ರಾತ್ರಿ ಹೊತ್ತಿಗೆ ಗುಂಡಿನ ಸದ್ದು ಕೇಳಿಸುತ್ತೆ. ಪಾಕಿಸ್ತಾನದ ಆರ್ಮಿ ಇಲ್ಲಿ ಅಪ್ರಚೋದಿತ ಗುಂಡಿನ ದಾಳಿಯನ್ನು ಮಾಡುತ್ತೆ. ಸುಮಾರು 12 ದಿನ ಆಗಿದೆ. 12 ದಿನದಿಂದಲೂ ಕೂಡ ಇಲ್ಲಿ ನಿರಂತರವಾಗಿ ಗುಂಡಿನ ದಾಳಿಯಾಗುತ್ತೆ. ಭಾರತ ಸೇನೆಯು ಕೂಡ ಅದಕ್ಕೆ ಪ್ರತಿಯಾಗಿ ಗುಂಡಿನ ದಾಳಿಯನ್ನು ಮಾಡುತ್ತೆ. ಈ ಸಮಯದಲ್ಲಿ ಯಾವುದೇ ಹಾನಿ ಆಗದೇ ಇದ್ರೂ ಕೂಡ ಅಲ್ಲಿ ನಿರಂತರವಾಗಿ ದಾಳಿ ಆಗ್ತಾ ಇರೋದು ಮಾತ್ರ ಒಂದು ರೀತಿಯಲ್ಲಿ ಆತಂಕದ ವಾತಾವರಣ ಇಲ್ಲಿನವರಿಗೆ ಸೃಷ್ಟಿಯಾಗಿದೆ. ಹೀಗಾಗಿ ಭಾರತ ಎಚ್ಚರಿಕೆಯನ್ನು ಕೂಡ ಪಾಕಿಸ್ತಾನದ ಸೇನೆಗೆ ಕೊಟ್ಟಿದೆ. ಆ ನಿಟ್ಟಿನಲ್ಲಿ ಈಗ ಇಲ್ಲಿರುವಂತ ಗಡಿ ನಿಯಂತ್ರಣ ರೇಖೆಯ ಬಳಿ ಇರುವಂತ BSF ನ ಯೋಧರು, ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ನ ಯೋಧರು ಈಗ ಕಣ್ಗಾವಲಿಟ್ಟು ಎಲ್ಲವನ್ನು ಕೂಡ ಇಲ್ಲೇ ಇದ್ದು ಕಾಯ್ತಾ ಇದ್ದಾರೆ. ಸದ್ಯಕ್ಕೆ ಇದು LOCಯ ಬಳಿ ಕಂಡು ಬರ್ತಾ ಇರುವಂತ ಚಿತ್ರಣ ಇದು. ಜನ ಅಂತೂ ಒಂದು ರೀತಿಯಲ್ಲಿ ಆತಂಕದಲ್ಲಿದ್ದಾರೆ. ಭಾರತ ಈ ಕದನ ವಿರಾಮವನ್ನು ಉಲ್ಲಂಘನೆ ಮಾಡ್ತಾ ಇರುವ ಪಾಕಿಸ್ತಾನದ ವಿರುದ್ಧ ಯಾವುದೇ ಕ್ಷಣದಲ್ಲಿ ಬೇಕಾದರೂ ದಾಳಿ ಮಾಡಿ ಅಲ್ಲಿರುವಂತಹ ನೆಲೆಗಳನ್ನು ಧ್ವಂಸ ಮಾಡುವಂತ ಸಾಧ್ಯತೆಯೂ ಕೂಡ ಇದೆ. ರಿಪಬ್ಲಿಕ್ ಕನ್ನಡ ಈ ಸ್ಥಳದಲ್ಲಿ ಇದ್ದು ನಿರಂತರವಾಗಿ ದಾಳಿ ಆಗ್ತಾ ಇರುವಂತ LOC ಇದೆಯಲ್ಲ, ಲೈನ್ ಆಫ್ ಕಂಟ್ರೋಲ್, ಭಾರತದ ಗಡಿ ಭಾಗ, ಅಲ್ಲಿ ಈಗ ನಿಮಗೆ ಸಂಪೂರ್ಣವಾದಂಥ ಮಾಹಿತಿಯನ್ನು ಕೊಡುವಂಥ ಚಿತ್ರಣವನ್ನು ನಾವು ಮಾಡ್ತಾ ಇದ್ದೀವಿ. ಈ ಮನೆ ಖಾಲಿ ಮಾಡಿದ್ದಾರೆ, ಈ ಮನೆಯಲ್ಲಿ ಇದ್ದಾರೆ, ಅಲ್ಲೊಂದು ಬಂಕರ್ ಇದೆ. ಫೈರಿಂಗ್ ಆದಾಗ ಆ ಬಂಕರಲ್ಲಿ ಹೋಗಿ ಅವರು ಅಡಗೆ ಕುಳಿತುಕೊಳ್ತಾರೆ. ಆ ಮೂಲಕ ಅವರು ತಮ್ಮನ್ನು ತಾವು ರಕ್ಷಣೆ ಮಾಡ್ಕೊಳ್ತಾರೆ. ಭಾರತ ಇದೆಲ್ಲದಕ್ಕೂ ಕೂಡ ಒಂದು ಫುಲ್ ಸ್ಟಾಪ್ ಇಡುವಂಥ ಕಾಲ ಈಗ ಹತ್ತಿರ ಬಂದಿದೆ. ಅದು ಏನು ಎತ್ತ ಅನ್ನೋದ್ರ ಬಗ್ಗೆ ಕಾದು ನೋಡಬೇಕಾಗಿದೆ. ಕ್ಯಾಮ್ರಾ ಪರ್ಸನ್ ಲಕ್ಷ್ಮೀಪುತ್ರ ಜೊತೆಗೆ ನಾನು ರಂಜಿತ್ ಶಿರ್ಯಾರ್, ರಿಪಬ್ಲಿಕ್ ಕನ್ನಡದಿಂದ ಕಾಶ್ಮೀರದಲ್ಲಿ. ನಮಸ್ಕಾರ. ಭಾರತ ಮತ್ತು ಪಾಕಿಸ್ತಾನ ನಡುವಿನ ಗಡಿ ನಿಯಂತ್ರಣ ರೇಖೆಯ ಬಳಿ ನಾವೀಗ ಇದ್ದೀವಿ ನೋಡಿ. ಇಲ್ಲಿ ಈ ಗಡಿ ನಿಯಂತ್ರಣ ರೇಖೆಯ ಬಳಿ ನಿನ್ನೆ ರಾತ್ರಿಯೂ ಕೂಡ ಅಪ್ರಚೋದಿತ ಗುಂಡಿನ ದಾಳಿಯನ್ನ ಪಾಕಿಸ್ತಾನದ ಸೇನೆ ಮಾಡಿತ್ತು. ಹೀಗಾಗಿ ಇಲ್ಲಿರುವಂತ ಕೆಲವು ಮನೆಗಳೆಲ್ಲವೂ ಕೂಡ ಈಗ ನಿರಂತರವಾಗಿ ಕದನ ವಿರಾಮ ಉಲ್ಲಂಘಿಸಿ ಪಾಕಿಸ್ತಾನ ದಾಳಿ ಮಾಡ್ತಾ ಇರೋದ್ರಿಂದಾಗಿ ಮನೆಗಳೆಲ್ಲವೂ ಕೂಡ ಈಗ ಲಾಕ್ ಮಾಡಿಕೊಂಡು ಮನೆಗಳಿಗೆ ಬೀಗ ಹಾಕಿ ಅವರೆಲ್ಲರೂ ಕೂಡ ಬೇರೆ ಬೇರೆ ಕಡೆಗೆ ಹೋಗಿರೋದನ್ನ ತಾವಿಲ್ಲಿ ನೋಡ್ತಾ ಇದ್ದೀರಿ. ಮನೆಗಳಿಗೆಲ್ಲ ಲಾಕ್ ಮಾಡಿದ್ದಾರೆ. ಈ ಗಡಿ ನಿಯಂತ್ರಣ ರೇಖೆಯ ಬಳಿ ಇರುವಂಥ ಮನೆಗಳಿವೆಲ್ಲವೂ ಕೂಡ ಭಾರತದ LOC ಲೈನ್ ಆಫ್ ಕಂಟ್ರೋಲ್ ಎಲ್ಲಿ ಕೇಳಿದ್ರೆ ನೋಡಿ, ಅಲ್ಲಿ ಕಾಣಿಸ್ತಾ ಇರುವಂಥ ಸರಿಗೆಗಳಿದೆಯಲ್ಲ, ಅದು ಲೈನ್ ಆಫ್ ಕಂಟ್ರೋಲ್ನ ಜಾಗಗಳದು. ಅಲ್ಲಿ ನೋಡಿ ಲೈನ್ ಆಫ್ ಕಂಟ್ರೋಲ್. ಆ ಕಡೆ ಹೋದರೆ POK, ಪಾಕ್ ಆಕ್ಯುಪೈಡ್ ಕಾಶ್ಮೀರ, ಆ ಕಡೆ ಆ ಒಂದು ಗಡಿ ಇದೆಯಲ್ಲ, ಗಡಿಯ ಆ ಕಡೆಗಿರೋದು POK, ಪಾಕ್ ಆಕ್ಯುಪೈಡ್ ಕಾಶ್ಮೀರ, ಈ ಕಡೆಗಿರೋದು ಭಾರತದ ಭೂಭಾಗ. ಎಲ್ಲವೂ ಕೂಡ ಕಾಶ್ಮೀರದ ಈ ಒಂದು ಮುಕುಟ, ಭಾರತದ ಮುಕುಟ ಕಾಶ್ಮೀರ. ಈ ಕಾಶ್ಮೀರ ಭಾರತದ ಗಡಿ ಇದೆಯಲ್ಲ, ಅದೇ ಲೈನ್ ಆಫ್ ಕಂಟ್ರೋಲ್. ಅಲ್ಲಿ ನೀವು ಗಮನಿಸ್ತಾ ಇದ್ದೀರಲ್ಲ, ಇದೇನೆ. ಆ ಕಡೆ ಇರೋದು ಪಾಕಿಸ್ತಾನ, ಈ ಕಡೆ ಇರೋದು ಭಾರತ. ಇದು ಈ ಒಂದು ಗಡಿಯ ಕಟ್ಟ ಕಡೆಯ ಗ್ರಾಮ. ಇದು ಇಲ್ಲಿ ಕಾಣಿಸ್ತಾ ಇರೋದು ಕಟ್ಟ ಕಡೆಯ ಗ್ರಾಮ. ಭಾರತದ ಲೈನ್ ಆಫ್ ಕಂಟ್ರೋಲ್ನ ಈ ಭಾಗದ ಕಟ್ಟ ಕಡೆಯ ಗ್ರಾಮ. ಆ ಕಡೆ ಇರೋದು ಪಾಕಿಸ್ತಾನ ಅಂತ ಹೇಳಿದ್ರೆ POK, ಪಾಕ್ ಆಕ್ಯುಪೈಡ್ ಕಾಶ್ಮೀರದ ಭಾಗ. ಅದೆಲ್ಲವೂ ಕೂಡ ಅಲ್ಲಿ ಮನೆಗಳೆಲ್ಲ ಕಾಣಿಸ್ತಾ ಇದೆಯಲ್ಲ, ಅದೆಲ್ಲವೂ ಕೂಡ ಪಾಕ್ ಆಕ್ಯುಪೈಡ್ ಕಾಶ್ಮೀರ. ರಾತ್ರಿ ಹೊತ್ತಿಗೆ ಆ ಗಡಿಯಲ್ಲಿ ನಿನ್ನೆ ರಾತ್ರಿಯೂ ಕೂಡ ಇಲ್ಲಿ ಫೈರಿಂಗ್ ಆಗಿತ್ತು ಅನ್ನೋದ್ರ ಬಗ್ಗೆ ಇಲ್ಲಿನ ಸ್ಥಳೀಯರು ಹೇಳ್ತಾ ಇದ್ದಾರೆ. ಕೆಲವು ಮನೆಗಳಲ್ಲಿರುವಂತಹ ಜನರು ಮನೆಗಳನ್ನ ಖಾಲಿ ಮಾಡಿ ಬೇರೆ ಬೇರೆ ಕಡೆಗೆ ಹೋಗಿದ್ದಾರೆ. ಇಲ್ಲಿ ರಾತ್ರಿ ಹೊತ್ತಿಗೆ ಗುಂಡಿನ ಸದ್ದು ಕೇಳಿಸುತ್ತೆ. ಪಾಕಿಸ್ತಾನದ ಆರ್ಮಿ ಇಲ್ಲಿ ಅಪ್ರಚೋದಿತ ಗುಂಡಿನ ದಾಳಿಯನ್ನು ಮಾಡುತ್ತೆ. ಸುಮಾರು 12 ದಿನ ಆಗಿದೆ. 12 ದಿನದಿಂದಲೂ ಕೂಡ ಇಲ್ಲಿ ನಿರಂತರವಾಗಿ ಗುಂಡಿನ ದಾಳಿಯಾಗುತ್ತೆ. ಭಾರತ ಸೇನೆಯು ಕೂಡ ಅದಕ್ಕೆ ಪ್ರತಿಯಾಗಿ ಗುಂಡಿನ ದಾಳಿಯನ್ನು ಮಾಡುತ್ತೆ. ಈ ಸಮಯದಲ್ಲಿ ಯಾವುದೇ ಹಾನಿ ಆಗದೇ ಇದ್ರೂ ಕೂಡ ಅಲ್ಲಿ ನಿರಂತರವಾಗಿ ದಾಳಿ ಆಗ್ತಾ ಇರೋದು ಮಾತ್ರ ಒಂದು ರೀತಿಯಲ್ಲಿ ಆತಂಕದ ವಾತಾವರಣ ಇಲ್ಲಿನವರಿಗೆ ಸೃಷ್ಟಿಯಾಗಿದೆ. ಹೀಗಾಗಿ ಭಾರತ ಎಚ್ಚರಿಕೆಯನ್ನು ಕೂಡ ಪಾಕಿಸ್ತಾನದ ಸೇನೆಗೆ ಕೊಟ್ಟಿದೆ. ಆ ನಿಟ್ಟಿನಲ್ಲಿ ಈಗ ಇಲ್ಲಿರುವಂತ ಗಡಿ ನಿಯಂತ್ರಣ ರೇಖೆಯ ಬಳಿ ಇರುವಂತ BSF ನ ಯೋಧರು, ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ನ ಯೋಧರು ಈಗ ಕಣ್ಗಾವಲಿಟ್ಟು ಎಲ್ಲವನ್ನು ಕೂಡ ಇಲ್ಲೇ ಇದ್ದು ಕಾಯ್ತಾ ಇದ್ದಾರೆ. ಸದ್ಯಕ್ಕೆ ಇದು LOCಯ ಬಳಿ ಕಂಡು ಬರ್ತಾ ಇರುವಂತ ಚಿತ್ರಣ ಇದು. ಜನ ಅಂತೂ ಒಂದು ರೀತಿಯಲ್ಲಿ ಆತಂಕದಲ್ಲಿದ್ದಾರೆ. ಭಾರತ ಈ ಕದನ ವಿರಾಮವನ್ನು ಉಲ್ಲಂಘನೆ ಮಾಡ್ತಾ ಇರುವ ಪಾಕಿಸ್ತಾನದ ವಿರುದ್ಧ ಯಾವುದೇ ಕ್ಷಣದಲ್ಲಿ ಬೇಕಾದರೂ ದಾಳಿ ಮಾಡಿ ಅಲ್ಲಿರುವಂತಹ ನೆಲೆಗಳನ್ನು ಧ್ವಂಸ ಮಾಡುವಂತ ಸಾಧ್ಯತೆಯೂ ಕೂಡ ಇದೆ. ರಿಪಬ್ಲಿಕ್ ಕನ್ನಡ ಈ ಸ್ಥಳದಲ್ಲಿ ಇದ್ದು ನಿರಂತರವಾಗಿ ದಾಳಿ ಆಗ್ತಾ ಇರುವಂತ LOC ಇದೆಯಲ್ಲ, ಲೈನ್ ಆಫ್ ಕಂಟ್ರೋಲ್, ಭಾರತದ ಗಡಿ ಭಾಗ, ಅಲ್ಲಿ ಈಗ ನಿಮಗೆ ಸಂಪೂರ್ಣವಾದಂಥ ಮಾಹಿತಿಯನ್ನು ಕೊಡುವಂಥ ಚಿತ್ರಣವನ್ನು ನಾವು ಮಾಡ್ತಾ ಇದ್ದೀವಿ. ಈ ಮನೆ ಖಾಲಿ ಮಾಡಿದ್ದಾರೆ, ಈ ಮನೆಯಲ್ಲಿ ಇದ್ದಾರೆ, ಅಲ್ಲೊಂದು ಬಂಕರ್ ಇದೆ. ಫೈರಿಂಗ್ ಆದಾಗ ಆ ಬಂಕರಲ್ಲಿ ಹೋಗಿ ಅವರು ಅಡಗೆ ಕುಳಿತುಕೊಳ್ತಾರೆ. ಆ ಮೂಲಕ ಅವರು ತಮ್ಮನ್ನು ತಾವು ರಕ್ಷಣೆ ಮಾಡ್ಕೊಳ್ತಾರೆ. ಭಾರತ ಇದೆಲ್ಲದಕ್ಕೂ ಕೂಡ ಒಂದು ಫುಲ್ ಸ್ಟಾಪ್ ಇಡುವಂಥ ಕಾಲ ಈಗ ಹತ್ತಿರ ಬಂದಿದೆ. ಅದು ಏನು ಎತ್ತ ಅನ್ನೋದ್ರ ಬಗ್ಗೆ ಕಾದು ನೋಡಬೇಕಾಗಿದೆ. ಕ್ಯಾಮ್ರಾ ಪರ್ಸನ್ ಲಕ್ಷ್ಮೀಪುತ್ರ ಜೊತೆಗೆ ನಾನು ರಂಜಿತ್ ಶಿರ್ಯಾರ್, ರಿಪಬ್ಲಿಕ್ ಕನ್ನಡದಿಂದ ಕಾಶ್ಮೀರದಲ್ಲಿ. ನಮಸ್ಕಾರ.